ಕಾಂಗ್ರೆಸ್ನಲ್ಲಿ ಒಳ ಜಗಳ, ಡಿನ್ನರ್ ಮೀಟಿಂಗ್ಗಳು, ಸಿಎಂ ಸ್ಥಾನಕ್ಕೆ ಮುಹೂರ್ತಗಳು ಅಷ್ಟೇ ಅಲ್ಲ, ಡಿಕೆ ಬಣದಲ್ಲಿ ಯಾವ ಡೇಟ್ಗೆ ಪದಗ್ರಹಣ ಪಂಚಾಂಗವೂ ಕೂಡ ಈಗಾಗಲೇ ಬರೆಯಲಾಗಿದೆ. ಹಸ್ತದ ಗರಡಿಯೊಳಗೆ ಹಳಿ ತಪ್ಪಿದಂಥ ಈ ಕುಸ್ತಿ ಬಿಜೆಪಿ ವರವಾಗ್ಬಿಟ್ಟಿದೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅನ್ನುವಂಥ ಪಟ್ಟವನ್ನ ಕಟ್ಟಿದ್ರು. ಈ ಮಾತು ಸಿದ್ದು ಕ್ಯಾಂಪ್ನ ಸಿಟ್ಟು ಸ್ಫೋಟಿಸುವಂತೆ ಮಾಡಿದೆ. ವಿಜಯೇಂದ್ರಗೆ ಅನುಭವ ಇಲ್ಲ. ಮಾತಾಡಕ್ಕೆ ಯಾವನಿಗೋ ದಬ್ಬಾಳಿಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ.ಕೆ. ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ. ಕೈ ಸಾಮ್ರಾಜ್ಯದ ಸಿಂಹಾಸನ ಸಂಘರ್ಷ ಕಂಪನವನ್ನ ಸೃಷ್ಟಿಸಿದೆ. ಡೆಲ್ಲಿ ಅಂಗಳವನ್ನು ನಡುಗಿಸಿದ ಈ ಕಂಪನದ ಕೇಂದ್ರಬಿಂದು ಬೆಳಗಾವಿಯ ಸುವರ್ಣಸೌಧ. ಹಸ್ತದೊಳಗಿನ ಕದನ ವಿಪಕ್ಷದಲ್ಲಿ ಕೂತಿರೋ ಕಮಲಕ್ಕೆ ಅಸ್ತ್ರಶಸ್ತ್ರಗಳ ದಾಸ್ತಾನು ಆಗಿಸುವಂತೆ ನೋಡ್ಕೊಳ್ತಾ ಇದೆ. ಅದರಲ್ಲೂ ಅಶೋಕ್ ವಿಜಯೇಂದ್ರ ಜೋಡೆತ್ತುಗಳು ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿವೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಕುರ್ಚಿಗೆ ಒಳ ಜಗಳಕ್ಕೆ ಬೆಂಕಿ ಹಾಯಿಸಿದ ವಿಜಯೇಂದ್ರ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ. ಸರಳವಾಗಿ ಹೇಳಬೇಕು ಅಂದ್ರೆ ಸಿಎಂ ಸ್ಥಾನ ಖಾಲಿ ಮಾಡಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಇರುವಂತಹ ಸಿಎಂ ಅಂತ ಅರ್ಥ. ಇದೇ ದಾಟಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಬೆಳಗಾವಿಯ ಚಳಿಯಲ್ಲೂ ಬೆಂಕಿ ಕಾಯಿಸಿಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ. ಪಾಪ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಅವರಿಗೆ ಇದು ಕೊನೆಯ ಅಧಿವೇಶನ. ಎಷ್ಟ್ ದಿನ ಕೂಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಸ್ಥಾನದಲ್ಲಿದ್ದು ಏನ್ ಕೆಲಸ ಮಾಡಿದಿರಿ ಅನ್ನೋದು ಮುಖ್ಯ ಅಂತ ತಿಳಿದಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ. ಔಟ್ ಗೋಯಿಂಗ್ ಸಿಎಂ ಪದಕ್ಕೆ ಕೆರಳಿದ ಕಾಂಗ್ರೆಸ್. ಬಿಜೆಪಿಯೊಳಗಿನ ಅಗ್ನಿಕುಂಡ ಪ್ರಸ್ತಾಪಿಸಿ ತಿರುಗೇಟು. ವಿಜಯೇಂದ್ರ ಯಾವಾಗ ಔಟ್ ಗೋಯಿಂಗ್ ಸಿಎಂ ಎಂಬ ಪದ ಪ್ರಯೋಗ ಮಾಡಿದ್ರೋ ಸಿದ್ದು ಕ್ಯಾಂಪ್ ಸಿಟ್ಟು ನೆತ್ತಿಗೇರಿದೆ. ಅದರಲ್ಲೂ ಸಚಿವ ಬೈರತಿ ಸುರೇಶ್ ವಿಜಯೇಂದ್ರ ಇನ್ಕಮಿಂಗ್ ಸಿಎಂ ಏನ್ರಿ ಅಂತ ಪ್ರಶ್ನೆ ಮಾಡಿದ್ರು. ಸಚಿವ ಎಂಬಿ ಪಾಟೀಲ್ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ, ಇವರೆಷ್ಟು ದಿನ ರಾಜ್ಯಾಧ್ಯಕ್ಷರಾಗಿರ್ತಾರೋ ಗೊತ್ತಿಲ್ಲ ಅಂತ ತಿರುಗೇಟು ಕೊಟ್ರು. ಸಿಎಂ ಪುತ್ರ ಯತೀಂದ್ರ ಕೂಡ ನೀವು ಹೇಳ್ತಾನೆ ಇರಿ ಅಂತ ಹೇಳಿ ತೀಕ್ಷ್ಣವಾಗಿ ಕೌಂಟರ್ ಕೊಟ್ರು. ವಿಜಯೇಂದ್ರ ಇನ್ಕಮಿಂಗ್ ಸಿಎಂ Vijayendra is incoming CM for the Karnataka state. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜಯೇಂದ್ರ ಅವರು. ವಿಜಯೇಂದ್ರ ಅವರು ಎಷ್ಟು ದಿವಸ ಬಿಜೆಪಿ ಪ್ರೆಸಿಡೆಂಟ್ ಇರ್ತಾರಂತ ಅವ್ರಿಗೆ ಕೇಳ್ಬಿಡಿ. ಒಂದು ವಾರ ಇರ್ತಾರ, 2 ದಿವಸ ಇರ್ತಾರ, 24 ತಾಸು ಇರ್ತಾರ, 48 ತಾಸು ಇರ್ತಾರ, 72 ಗಂಟೆ ಇರ್ತಾರ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ವಿಲ್ ಕಂಟಿನ್ಯೂ. ಅವ್ರೇನು ಮೊದಲನೇ ಬಾರಿ ಹೇಳ್ತಿಲ್ಲ. ಬಿಜೆಪಿ ಲೀಡರ್ಗಳು ನಮ್ಮ ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸಿದ್ದರಾಮಯ್ಯವ್ರು ಬದಲಾಗ್ತಾರೆ ಅಂತೇಳಿ. ಸೊ ಅವ್ರು ಪ್ರಿಡಿಕ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅವರೆಲ್ಲ ಪ್ರಿಡಿಕ್ಷನ್ ಸುಳ್ಳು ಆಗ್ತಾ ಇದೆ. ಈ ಬಾರಿನೂ ಹಂಗೆ ಆಗುತ್ತೆ. ವಿಜಯೇಂದ್ರಗೆ ಅನುಭವ ಇಲ್ಲ ಅಂತ ಕಾಂಗ್ರೆಸ್ ಕನಕನ ಕಿಡಿ. ಡಿಕೆಶಿ ಭ್ರಷ್ಟಾಚಾರದ ಪಿತಾಮಹ, ತಿರುಗಿ ಬಿದ್ದ ವಿಜಯೇಂದ್ರ. ಆದ್ರೆ ಡಿಕೆಶಿ ಮಾತ್ರ ಔಟ್ ಗೋಯಿಂಗ್ ಸಿಎಂ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡು ಖಜಾನೆ ಖಾಲಿಯಾಗಿದೆ ಎಂಬ ಮಾತನ್ನ ಎಳೆದು ತಂದು ವಿಜಯೇಂದ್ರಗೆ ಅನುಭವ ಕಮ್ಮಿ ಅಂತ ಚಾಟಿ ಬೀಸಿದ್ರು. ಈ ಮಾತಿಗೆ ವಿಜಯೇಂದ್ರ ಯಾರಿಗೋ ದಬ್ಬಾಳಿಕೆ ಮಾಡಿದಂತೆ ಮಾಡೋಕ್ ಬರಬೇಡಿ ಅಂತ ಹೇಳಿ ಗುದ್ದು ಕೊಟ್ರು. ನೋಡಪ್ಪ, ಇನ್ನ ವಿಜಯೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ?
ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳ್ಬೇಕು ಅವ್ರನ್ನ ಹೇಳ್ತಾರೆ. ಯಾವನಿಗೂ ದಬ್ಬಾಳಿಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ ಕೆ ಶಿವಕುಮಾರ್ ಅವರು ನನಗೆ ಹಾಕೋದಕ್ಕೆ ಬರಬೇಡಿ. ನಾನು ಒಬ್ಬ ಜನಪ್ರತಿನಿಧಿ ಇದ್ದೇನೆ. ಊಟದ ನೆಪದಲ್ಲಿ ಡಿನ್ನರ್ ದಂಗಲ್ಗೆ ಒಂದ್ ಕಡೆ ಸಿಎಂ ಕ್ಯಾಂಪ್ ಸಮರ ವ್ಯೂಹವನ್ನ ರಚಿಸ್ತಾ ಇದ್ರೆ, ರಣಚತುರ ಕನಕಾಧಿಪತಿ ಡಿಕೆಶಿ ತಕ್ಕ ದಾಳವನ್ನ ಉರುಳಿಸ್ತಾ ಗೆರಿಲ್ಲಾ ದಾಳಿಯನ್ನ ಮುಂದುವರೆಸಿದ್ದಾರೆ. ಒಟ್ಟಾರೆ ಹಸ್ತದ ಅಧಿಕಾರದ ಸುತ್ತ ಹೆಣಿತಾ ಇರುವ ಪ್ರಚಂಡ ಆಟ ಅಗ್ನಿಯ ಚೆಂಡಿನಂತಾಗಿದ್ದು, ಬಿಜೆಪಿ ಕೈಗಳು ಕಿಚ್ಚು ಕಿಚಾಯಿಸ್ತಾ ಬೆಚ್ಚಗೆ ಮಾಡಿಕೊಳ್ತಿವೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.